ಸಖತ್ತಾಗಿದೆ ನೋಡಿರಿ ವ್ಯೂ. ಕ್ಲಿಯರ್ ಕಟ್ಟಾಗಿ ಒಂದು ಇನ್ಫಾರ್ಮೇಷನ್ ಗೊತ್ತಿಲ್ಲ, ಬಟ್ ಸುಮಾರು ಜನ ಒಬ್ಬೊಬ್ರಿಗೆ ಒಂದೊಂದು ಥರ ಹೇಳ್ತಾರೆ. ಕನಸಿನ ಹೊಳೆ ಗುಂಗಿನ ಮಳೆ ಪ್ರಾಣ ಹಿಂಡಿದೆ, ನಿನ ನೆನೆಯುವ ಕೆಲಸವೇ ದಿನ ಸಾಗಿದೆ. ರೋಡ್ ಮಾತ್ರ ಈ ರೇಂಜಲ್ಲಿ ಐತೆ, ಫುಲ್ ನೈಸ್ ರೋಡು. ಮಳೆ ಇವಾಗ ಜೋರಾಯಿತು ಫುಲ್ಲು. ಹುಡುಗಿ ದೇವತೆ ಅಂತೆ ಓದಿ ಮದುವೆ ಆಗೈತೆ, ಇನ್ನು ಹುಡುಗಿ ಸಿಂಗಲ್ ಆಗೈತು. ಅದು ಕಾಡಲ್ಲಿ ಹಿಂಗೆ ಎತ್ಕೊಂಡ್ ಬರ್ತಿರಲ್ಲ, ಅದಕ್ಕೆ ಜೀಬ ಮತ್ತ ಇದು ಮೂಗು. ಹಿಂದೆ ಹೋಗ್ತಾ ಇದ್ರೆ ಬೆಟ್ಟ ಹಂಗೆ ಹಿಂದೆ ಹೋಗ್ತೈತೇನೋ ಅನ್ನೋ ಥರ ಫೀಲ್ ಆಗ್ತಿದೆ. ಸುಟ್ಟೋಗಿರೋ ಕಾರ್ ಮೇಲೆ ಫೋಟೋ ಶೂಟ್ ಮಾಡೋಣ ಅಂತ. ಓ ಗೈಸ್, ಇವ್ನು ಎಲ್ಲಿಂದ ಎಲ್ಲಿಗೆ ಕರ್ಕೊಂಡು ಹೋದ್ರು ಇವ್ನಿದೆ ಗೈಸ್. ಯಾರೋ ಕೆಳಗಡೆಯಿಂದ ಕೂಗಿ ಕಳ್ಳಿ ಬರುತ್ತೆ ಅಂತವ್ರೆ ಗೈಸ್. ಪಾಪ ಗೈಸ್ ವಿಜಯ್ ಅವರು ಸಿಕ್ಕಾಪಟ್ಟೆ ಪೈನ ಇಟ್ಕೊಂಡು ಫೀಲ್ ಮಾಡ್ತಾರೆ. ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿದೆ, ಅದೇ ಆಯ್ತು. ಸೃಷ್ಟಿ ನನ್ನೊಬ್ಬನ ಮೇಲಿಡಿ ತಪ್ಪದು ನಿಜ ಮನರಂಜನೆ. ಹೆಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ನಾವಿವಾಗ ಈವ್ನಿಂಗ್ ಟೈಮಲ್ಲಿ ದೇವರಾಂದುರ್ಗ ರೈಡಿಗೆ ಹೋಗ್ತಾ ಇದ್ದೀವಿ, ನಾನು ಮತ್ತು ನಮ್ಮ ವಿಜಯ್ ಅವರು. ಸೊ ಇವಾಗ ಸದ್ಯಕ್ಕೆ ನಾವು ಎಲ್ಲಿದ್ದೀವಿ ಅಂದರೆ ನೋಡಲಿ, ನಾವು ಇವಾಗ ಇಲ್ಲಿದ್ದೀವಿ ದೇವರಾಂದುರ್ಗ ಆರ್ಚು. ಇಲ್ಲಾಸ್ ಹೋಗಬೇಕು. ಸೊ ಇದು ಕೊರಟಗೆರೆ ಮತ್ತು ಬೆಂಗಳೂರು ಮೇನ್ ರೋಡ್ ಇದು. ಅಲ್ಲಿ ಬೆಟ್ಟ ನೋಡಲಿ ಗೈಸ್, ಎಷ್ಟೊಂದು ಗ್ರೀನರಿ ಆಗಿದೆ, ನೋಡೋಕ್ಕೆ ಎಷ್ಟೊಂದು ಚೆನ್ನಾಗೈತೆ. ಇವಾಗ ಮಳೆ ಬಂದಿರೋದ್ರಿಂದ ದೇವರಾಂದುರ್ಗ ಬೆಟ್ಟಕ್ಕೆ ರೈಡ್ ಹೋಗ್ತಾಯಿದ್ದೀವಿ. ಸೊ ಬನ್ನಿ, ಕೂಲ್ ವೆದರ್ ಇದೆ, ಫೀಲ್ ಯಾವ ಥರ ಇದೆ ಅಂತ ತೋರಿಸ್ತೀವಿ. ಸೊ ವಿಜಯ್ ಅವರು ಇವತ್ತಿಂದ ಹೊಸದಾಗಿ ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡೋರೆ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ, ದೇವರಾಯನದುರ್ಗ ಸುಸ್ವಾಗತ. ಇಲ್ಲಿಂದ ನಾಮಿಚಲ್ಮಿ 8 ಕಿಲೋಮೀಟ್ರ್ ಇದೆ ಗೈಸ್, ದೇವರಾಂದುರ್ಗ 5 ಕಿಲೋಮೀಟ್ರ್ ಇದೆ. ಸುಮಾರು ದಿನದಿಂದ ಬರಬೇಕು ಅಂತ ಸ್ಕೆಚ್ ಆಗ್ತಾಯಿದೆ. ನಮ್ಮಮ್ಮ ಅಂದರೆ ಕರೆಕ್ಟಾಗಿ ಒಂದು ತಿಂಗಳಿಂದ ಏನೋ ಪ್ಲ್ಯಾನ್ ಮಾಡ್ತಾನೇ ಇದ್ದೆ, ಫೈನಲ್ ಮೂಮೆಂಟಿಗೆ ಬಂದು ಕ್ಯಾನ್ಸಲ್ ಆಗೋದು. ಸೊ ಇವತ್ತಾಗಿದ್ದಾಗಲಿ ಮಳೆ ಬೇರೆ ಗೊತ್ತಿತ್ತು, ದೇವರಾಂದುರ್ಗಕ್ಕೆ ಹೋಗಿ ಬದಲೇಬೇಕು ಅಂದ್ಬಿಟ್ಟು ಇವಾಗ ನಾನು ಮತ್ತು ವಿಜಯ್ ಹೋಗ್ತಾಯಿದ್ದೀವಿ ಗೈಸ್. ನಮಗೆ ದೇವರಾಂದುರ್ಗ ಹತ್ರ ಇರೋದ್ರಿಂದ ಯಾವಾಗ ಬೇಕು ಅವಾಗಲೇ ಇಷ್ಟ ಬಂದಾಗೆಲ್ಲ ಹೊರಟೋಗ್ಬಿಡ್ಬೋದು. ಬಟ್ ಇಲ್ಲಿ ಲೋಕಲ್ ಜನಗಳಿಗೆ ದೇವರಾಂದುರ್ಗ ನೋಡಿ ನೋಡಿ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟಿದೆ ಗೈಸ್. ಇದೇ ದೇವರಾಂದುರ್ಗ ಬೆಟ್ಟ ಏನಾದರೂ ಬೇರೆ ಕಡೆ ಇದ್ದಿದ್ರೆ, ಚಿಕ್ಕಮಗಳೂರು, ಕೊಡಗು ಆ ಕಡೆ ಇದ್ದಿದ್ರೆ ಸಿಕ್ಕಾಪಟ್ಟೆ ಇಷ್ಟಪಡೋದು. ಒಂದು ದಿನಕ್ಕೆ ಎಷ್ಟು ಗಾಡಿ ಓಡಾಡ್ತವೆ ಅಂದರೆ ಇಲ್ಲಿ ರೋಡ್ ಮಾತ್ರ ಸರಿ ಮಾಡಿಸೇ ಇಲ್ಲ. ವೀಕೆಂಡ್ ಬಂದರೆ ಅಂದರೆ ಸಾಕು, ಸಿಕ್ಕಾಪಟ್ಟೆ ಗಾಡಿಗಳು, ಬೈಕರ್ಸ್ಗಳು ಎಲ್ಲರೂ ಬರ್ತಾರೆ. ಆದರೆ ರೋಡ್ ಮಾತ್ರ ಈ ರೇಂಜಲ್ಲಿ ಐತೆ, ಫುಲ್ ನೈಸ್ ರೋಡು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ, ಇದು ನಮ್ಮ ದೇಶ ಅಂದ್ರೆ. ಮಳೆ ಯಾಕೋ ಈ ಕಡೆ ಕಮ್ಮಿಗೆ, ನಮ್ಮೂರಾಗ ಮಾತ್ರ ಸರಿಯಾಗಿ ಹೊಡಿತು ನೋಡ್ರಿ. ಇಲ್ಲೊಂದು ಕೆರೆ ಇದೆ, ಈ ಕೆರೆಯಲ್ಲಿ ಫಿಲಮ್ ಶೂಟಿಂಗ್ ಎಲ್ಲ ಮಾಡಿಬಿಟ್ವಿ. ಕೊನೆಗೂ ನಮ್ಮ ಫಿಲಮ್ ಮಾತ್ರ ರಿಲೀಸಿಗೆ ಬದಲೇ ಇಲ್ಲ ಗೈಸ್. ಅಣ್ಣ ಏನು ಹಿಂಗೆ ಎತ್ಕೊಂಡವ್ರೆ ಪಾಪುನ ಗೈಸ್. ಅದು ಕಾಡಲ್ಲಿ ಹಿಂಗೆ ಎತ್ಕೊಂಡು ಬರ್ತಿರಲ್ಲ, ಅದಕ್ಕೆ ಏನು ಎತ್ಕೊಂಡವ್ರೆ ಅನ್ನೋದು ಕರೆಕ್ಟಾಗಿ ಗೊತ್ತಾಗಲಿಲ್ಲ. ಬಂತು ಯಾವುದೋ ವಿಜಯ್ ಅವ್ರಿಗೆ ಫೋನ್ ಕಾಲ್, ಇವಾಗ ಅವ್ರು ಹುಡುಗಿ ಫೋನ್ ಮಾಡವ್ರೆ ಗೈಸ್. ಇಲ್ಲಿಂದ ನೋಡೋಕ್ಕೆ ಬೆಟ್ಟ, ಅವು ಮುಂದೆ ಹೋಗ್ತಾ ಇದ್ರೆ ಬೆಟ್ಟ ಹಂಗೆ ಹಿಂದೆ ಹೋಗ್ತೈತೇನೋ ಅನ್ನೋ ಥರ ಫೀಲ್ ಆಗ್ತಿದೆ. ಅಂದರೆ ಫಿಲಮಲ್ಲಿ ಕೆಲವೊಂದು ಸೀನ್ಗಳು ಇರ್ತಾವೆ ಗೊತ್ತಾ, ಒಂದು ಮೇನ್ ಕ್ಯಾರೆಕ್ಟ್ರು ಮುಂದೆ ಮೂವ್ ಆಗ್ತಾ ಇದ್ರೆ ಬ್ಯಾಕ್ಗ್ರೌಂಡು ಬ್ಯಾಕಲ್ಲಿ ಹೋಗ್ತಾ ಇರ್ತೈತೆ, ಬ್ಯಾಕ್ ರನ್ ಆಗ್ತಾ ಇರುತ್ತೆ ಬ್ಯಾಕ್ಗ್ರೌಂಡು, ಆ ಥರ ಫೀಲ್ ಆಗುತ್ತೆ ನೋಡ್ರಿ ಇಲ್ಲಿ. ಕಾರು ಸುಟ್ಕೊಂಡು ಹೋಗೈತೆ ಕಣಲ್ಲಿ. ಏನು ಸುಟ್ಟೋಗಿರೋ ಕಾರ್ ಮೇಲೆ ಇವನು ಯಾವನ ಗೈಸ್, ಸುಟ್ಟೋಗಿರೋ ಕಾರ್ ಮೇಲೆ ಫೋಟೋ ಶೂಟ್ ಮಾಡೋಣ ಅಂತಾನೆ ಅಣ್ಣ. ನೀನು ಸುಟ್ಟೋಗಿರೋ ಕಾರ್ ಮೇಲೆ ಫೋಟೋ ಶೂಟ್ ಮಾಡ್ಕೊಂಡು ಖುಷಿ ಪಡ್ತೀಯ, ಪಾಪ ಅವ್ರು ಸುಟ್ಕೊಂಡಿರೋರು ಎಷ್ಟು ನೋವು ಪಡ್ತವ್ರು, ಕಾರ್ ಸುಟ್ಟೋಯ್ತಲ್ಲ ಅಂತ. ನಿಂತ್ಕೊ ಬೇಗ, ಕತ್ಲಾಗೋಗುತ್ತೆ. ಏನೋ ರೆಡಿ ಮಾಡ್ಕೊಂಡು ಕರ್ಕೊಬರೋ ಅಷ್ಟೊತ್ತಿಗೆ ಎಷ್ಟೊತ್ತಾಯ್ತು ಗೈಸ್. ಯಾವನು ಇಲ್ಲ, ಆಗ ಅಲ್ಲಕ್ಕಿರುತ್ತವನು ಅವನು. ಥೋ ಗೈಸ್, ಇವ್ನು ಎಲ್ಲಿಂದ ಎಲ್ಲಿಗೆ ಕರ್ಕೊಂಡು ಹೋದ್ರು ಇವ್ನಿದೆ ಗೈಸ್. ಲೇಟ್, ನಿಧಾನಕ್ಕೆ ಹೋಗೋಣ. ಕೂತ್ಕೊಳ್ಳಪ್ಪ, ಪುಕ್ಷಾಟೆ ಕಾರು, ಕೇಳೋನು ಯಾವನು ಇಲ್ಲ. ಅವನು ಗೈಸ್ ಕರೆಕ್ಟು, ವಿಜಯ್ ಅವರು ಹೇಳಿದ್ದು ಸತ್ಯ. ಯಾರೋ ಲೇಡೀಸ್ ಮಾತಾಡ್ತವ್ರೆ ಹೊರಗಡೆ, ಯಾರೋ ಯಶು ಅಂದರು. ಯಾವ ಯಶುನೋ ಗೊತ್ತಿಲ್ಲ. ಯಾರಿದ್ದೀರ ಅಕ್ಕ? ಭಯ ಆಗ್ತೈತೆ.
ಗೈಸ್ ಸುಟ್ಟೋಗಿರೋ ಕಾರ್ ಹತ್ರ ಒಂದು ಚಿಂದಿಯಾಗಿರೋ ಫೋಟೋ ಶೂಟ್ ಮಾಡ್ಕೊಂಡು ಇವಾಗ ಮೇಲಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೇ ಸುಟ್ಟಿದಂಗೆ ಐತದು. ಚಾರ್ಜಿಂಗ್ ಕಾರ್ ಹಾಂ, ಎಲೆಕ್ಟ್ರಿಕ್ ಕಾರ್ ಇರ್ಬೋದು ಗೈಸ್ ಅದು. ಇಲ್ಲಿ ನೋಡಿ, ನೋಡೋಕೆ ಎಷ್ಟೊಂದು ಚೆನ್ನಾಗವೆ. ಹಾಂ, ಅಂದರೆ ಈ ಕಡೆ ಮಳೆ ಕಮ್ಮಿ ಅಲ್ವಾ, ಊರಾಗ ಜಾಸ್ತಿ. ಮತ್ತು ಇಲ್ಲಿ ರೋಡ್ ಮೇಲೆ ಅಂದರೆ ಇಲ್ಲೇ ಜಾಸ್ತಿ ಹೋಗಿದೈತಾ, ಮತ್ತು ರೋಡ್ ನಿಂದಿಲ್ವಲ್ಲ ಸರಿಯಾಗಿ. ಪರವಾಗಿಲ್ಲ ಕಣೋ, ಜನ ಇದ್ದಾರೆ. ವೀಕೆಂಡ್ ಬಂದರೆ ಜನ ಜಾಸ್ತಿ ಆಗೋಗ್ತಾರೆ ಗೈಸ್ ಇಲ್ಲಿ. ಸೊ ಅದಕ್ಕೆ ನಾನು ಯಾವುದೇ ವೀಕೆಂಡಿಗೆ ಯಾವುದೇ ಪ್ಲೇಸಿಗೆ ವೀಡಿಯೋ ಮಾಡೋಕ್ಕಂತೂ ಹೋಗೋದೇ ಇಲ್ಲ ಗೈಸ್. ಇಲ್ಲಿ ಪಿಳ್ಳೆ ಆಂಜನೇಯ ಸ್ವಾಮಿ ದೇವಸ್ಥಾನ, ಗುಂಡಿನಲ್ಲಿ ಉದ್ಭವ ಮೂರ್ತಿ ಹಾಗೂ ಜಯಮಂಗಲಿ ಉಗಮಸ್ಥಾನ, ದೇವರಾಯನದುರ್ಗ, ತುಮಕೂರು ತಾಲೂಕು, ತುಮಕೂರು ಜಿಲ್ಲೆ. ಸೊ ನೋಡಿರಿ, ಇಲ್ಲಿ ನಮ್ಮ ಬಾಸ್ ಇದ್ದಾರೆ. ಇವಾಗ ಅಲ್ಲಿ ನದಿ ಉಗಮ ಆಗೋ ಜಾಗನ ತೋರಿಸ್ತೀನಿ ಬನ್ನಿ ಗೈಸ್. ಸೊ ಅವನಿಗೆ ಹೆಲ್ಮೆಟ್ ಹಾಕೊಂಡು ವೀಡಿಯೋ ಮಾಡಿದ್ರೆ ತಲೆಯೆಲ್ಲ ಹಿಡ್ಕೊಬಿಡ್ತೈತೆ ಕಣ. ಇಲ್ಲಿ ನದಿ ಉಗಮ ಸ್ಥಾನ ಆಗುತ್ತೆ, ಗಲೀಜಾಗೋಗೈತೆ. ಇದೇನು ಕ್ಯಾಮ್ರಾ ಕಣ್ಣಿಗೆ ಕಾಣುತ್ತೋ ಕಾಣಲ್ವ ಕತ್ಲಾಗೆ. ನೋಡ್ರಿ ಅಲ್ಲಿ ಚೆಕ್ ಮಾಡಿದ್ಯಾ? ಅಲ್ಲಿ ಕಡ್ಡಿಯಾಗಿ ಚೆಕ್ ಮಾಡಿದ್ವಿ ಅವರು. ಯಾರೋ ಹಾಕೋರು ಪುಣ್ಯಾತ್ಮ. ಇಲ್ಲಿಂದ ಅಲ್ಲಿಗೆ ಹೋಗೋನೆ, ಅಲ್ಲಿಂದ ಅಲ್ಲಿ ಚೆಕ್ ಮಾಡೋನೆ. ನಾವು ಕೋಚಿ ಈ ಥರ ಎಗರೋದ್ರೆ ಎಕ್ಸ್ಪರ್ಟ್ ಎಗರೋಣ. ಬೇಡ ಬರಲಿ. ನೋಡ್ರಿ, ಇಲ್ಲೊಂದು ಗುಹೆ ಇದೆ, ಕಾಣಿಸ್ತಿದೆಯಾ ಗೈಸ್? ಅಲ್ಲಿದೆ ನೋಡಿ ಗುಹೆ. ಇಲ್ಲಿ ನಮ್ಮ ಬಾಸ್ ಅಂಜನಪ್ಪ ಅವ್ರು ಇದ್ದಾರೆ. ಒಳಗಡೆ ಕಾಣಿಸ್ತಾ ಇಲ್ಲ ನೋಡ್ರಿ. ಇಲ್ಲಿ ಆಂಜನೇಯ ದೇವರಿದೆ. ಹೂಯ್ ಕಳ್ಳಿ, ನಮ್ಗಿಂತ ದೊಡ್ಡ ಕಳ್ಳಿ ಯಾವುದೂ ಇಲ್ಲ. ಬರ್ರಿ, ಇಲ್ಲಿ ಯಾರೋ ಕೆಳಗಡೆಯಿಂದ ಕೂಗಿ ಕಳ್ಳಿ ಬರುತ್ತೆ ಅಂತವ್ರೆ ಗೈಸ್. ಅಂತ ಕಳ್ಳಿ ಗುಟ್ಟೆಗೆ ಹೋದ್ರೇ ಕಳ್ಳಿ ಸಿಗಲಿಲ್ಲ ನಮಗೆ. ಇನ್ನು ದೇವರಾಯನದುರ್ಗದಲ್ಲಿ ಕಳ್ಳಿ ಸಿಗುತ್ತಾ? ಫೋನು ಹೆಲ್ಮೆಟ್ಟಿಗೆ ಮೌಂಟ್ ಮಾಡಿರೋದ್ರಿಂದ ಜೋಬಲ್ಲಿ ಫೋನ್ ಇಲ್ಲದಿರೋದಕ್ಕೆ ಏನೋ ಒಂಥರ ಮಿಸ್ ಆಗ್ತಾಯಿದೆ, ಏನೋ ಕಳ್ಕೊಂಡಿದ್ದೀನಿ ಅನ್ನೋ ಥರ ಫೀಲ್ ಆಗ್ತೈತೆ ಗೈಸ್. ಸೊ ಇವಾಗ ಹಿಂಗೆ ಹೋದರೆ ಸೀದಾ ಮನೆ ಕಡೆಗೆ ಹೋಗ್ಬೋದು. ಮನೆಗೆ ಹೋಗೋದು ಲೇಟು. ಸೊ ಅದಕ್ಕೆ ಇವಾಗ ಮೇಲೆ ಹೋಗ್ತೀವಿ ಗೈಸ್. ನೋಡಿ ಗೈಸ್, ಇಲ್ಲಿಂದ ನೋಡಿ ಹೆಂಗೆ ಕಾಣುತ್ತೆ. ಹೌದು, ಇಲ್ಲೊಂದು ಐತಲ್ಲ ಜಯಮಂಗಲ ನದಿ, ಅದ್ಯಾವುದು ಅಲ್ಲಿ ನೋಡಿದ್ದು? ನೋಡ್ರಿ, ಅಲ್ಲೊಂದು ಉಗಮ ಸ್ಥಾನ ಇದೆ ಜಯಮಂಗಲ ನದಿದು. ಅದು ಮಂಗಲಿ, ಇದು ಮಂಗಲನಾ? ಓ, ಒಂದೊಂದು ಲೈಟ್ ಇವಾಗಲೇ ಕಣ್ಣಿಗೆ ಎಷ್ಟು ಹೋಗ್ತೈತೆ. ಫುಲ್ ನೈಟ್ ಆದರೆ ಇನ್ನು ಹೆಂಗೆ? ಇವಾಗ ಎಲ್ಗೆ ಹೋಗೋಣ? ನಾನು ತಿರ್ಗಾ ಅಲ್ಲಿ ಜೀಬಮ್ಮ ದೇವಸ್ಥಾನ ಹತ್ರ ಹೋಗಿ ಬರಬೇಕು ಗೈಸ್. ಇವಾಗ ನಾವು ಟಾಪಿಗೆ ಹೋಗ್ತಾಯಿದ್ದೀವಿ. ಇವಾಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇರೋದು ಅಲ್ಲಿ. ಹಾಂ, ಎಲ್ಲ ಅದೇ ಕಣ, ನರಸಿಂಹಸ್ವಾಮಿ ದೇವಸ್ಥಾನ ಇರೋದು ಅಲ್ಲಿ. ಎರಡು ಯಾವ್ದ್ಯಾವುದು? ಹಾಂ, ಸೊ ಗೈಸ್, ಅದು ಭೋಗ ನರಸಿಂಹಸ್ವಾಮಿ ದೇವಸ್ಥಾನ ಅಂತೆ, ಇದು ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಅಂತೆ. ನನಗೆ ಎಷ್ಟು ದಿನ ಗೊತ್ತೇ ಇರಲಿಲ್ಲ ಇದು. ಇವಾಗ ವಿಜಯ್ ಅವರು ಹೇಳಿದ್ರು. ಸೊ ಇವಾಗ ನಾವು ಟಾಪಿಗೆ ಹೋಗ್ತಾಯಿದ್ದೀವಿ. ನಾನು ಯಾವತ್ತೂ ಟಾಪಿಗೆ ಹೋಗೇ ಇಲ್ಲ, ಇದೇ ಫಸ್ಟ್ ಟೈಮು. ಇಲ್ಲಿ ತನಕನೂ ನಾನು ಬಂದೇ ಇಲ್ಲ. ಇದ್ಯಾವುದಿದು? ಟ್ರೆಕ್ಕಿಂಗು ಅಂದರೆ ಇದು ಗಾಡಿ ಸ್ಟ್ರೈಟ್ ಹೋಗುತ್ತೆ, ಅದು ಹತ್ಕೊಂಡು ನಡ್ಕೊಂಡು ಬರಬೇಕು. ಓ ಗೈಸ್, ಇಲ್ಲಿ ಹಾಂ, ಈಗ ನೀನು ಹೇಳ್ತಾ ಇರೋದು ಕೇಳಿಸ್ತಾ ಇಲ್ಲ, ಅಲ್ಲಿ ಮೇಲೆ ಹೇಳಿ ಉಂಟೆ ಬಾ. ಟ್ರೆಕ್ಕಿಂಗ್ ಆಪ್ಷನ್ ಎಲ್ಲ ಇದೆಯಾ? ನಾನು ನೋಡೇ ಇಲ್ಲ ಕಣ, ಇದೇ ಫಸ್ಟ್ ಟೈಮು. ಇದೇನಿದು ಕಟ್ ಹೆಂಗೈತೆ? ಇದು ಭಯಂಕರ ಕಟ್ ನೋಡಿ, ಎಷ್ಟೊಂದು ಸಡನ್ನಾಗೈತೆ. ಒಳ್ಳೆ ಒಂಥರ ನಂದಿ ಬೆಟ್ಟ ತಂಗ ಆಗ್ತೈತಪ್ಪ ಫೀಲು. ಸೇಮ್ ನಂದಿ ಬೆಟ್ಟದಲ್ಲೂ ಹಿಂಗೆ ಇರೋದು. ಲವ್ವರ್ ಇರೋದೇ ನೋಡ್ಬೇಕಂತ ಏನಿಲ್ಲ, ಯಾರು ಬೇಕಾದ್ರೂ ನೋಡ್ಬೋದು. ಫುಲ್ ಟಾಪಲ್ಲಿ ಏನೈತೆ? ಬಿಡಲ್ಲ ಅಂದರೆ ಅದೇ. ಹಾಂ, ಅಲ್ಲಿಗೆ ಹೋಗೋಣ. ಅವ್ರು ಎಲ್ಲಿವರೆಗೂ ಬಿಡ್ತಾರೆ ಅಲ್ಲಿವರೆಗೂ ಹೋಗೋಣ. ಅವ್ರು ಬಿಡಲಿಲ್ಲ ಅಂದರೆ ವಾಪಸ್ ಬರೋದು. ಇಷ್ಟೊಂದು ದೂರ ಐತೆಲ್ಲ ಇದು.
ಗೈಸ್ ಕೆಳಗಡೆಯಿಂದ ನೋಡೋಕ್ಕೆ ಸಿಕ್ಕಾಪಟ್ಟೆ ಹತ್ರ ಕಾಣುತ್ತೆ. ನಾನು ಏನು ಒಂದು ಹಂಗೋಗಿ ಹಿಂಗೆ ಬರ್ಬೋದು ಅಂದ್ಕೊಂಡಿದ್ದೆ. ನೋಡ್ರಿ ಎಷ್ಟೊಂದು ಕಟ್ಟು ಹೊಡೆದ್ವಿ ಆಗಲೇ, ಇನ್ನೂ ಸಿಗ್ತಾನೇ ಇಲ್ಲ. ಕೆಳಗಡೆಯಿಂದ ನೋಡೋಕೆ ಮಾತ್ರ ಹತ್ರ, ಬರೋಕ್ಕೆ ಮಾತ್ರ ದೂರ. ವರ್ಕಿಂಗ್ ಮಾಡೋದೆಲ್ಲರಿಗೂ ಹಿಂಗಾಸ್ ಹೋಗೋದಕ್ಕೆ ಮೆಟ್ಲು ಕಟ್ಸೋರೆ ಜನ ಇದ್ದಾರೆ ಗೈಸ್. ಮೇಲೆಯಿಂದ ಕಾರು ಬೈಕು ಎಲ್ಲ ಬರ್ತಿದೆ. ಇದೆ ಅನಿಸುತ್ತೆ ಟಾಪು. ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ದಾರಿ, ಪ್ರವಾಸಿ ಮಂದಿರ ಕ್ಲೋಸ್ ಅದು. ಅದೇ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಅದು ಮಧ್ಯಾಹ್ನ ಹೊತ್ತು ಬರ್ಬೇಕು ಅನ್ಸುತ್ತೆ ನೋಡೋಕೆ ಅದನ್ನು. ಇಷ್ಟೊತ್ತಿಗೆ ಬಂದರೆ ಯಾರು ತಾನೇ ಬಿಡ್ತಾರೆ ಕತ್ಲಾಗೆ, ಎಲ್ಲರೂ ಜಾರ್ಗಿರ್ ಬಿದ್ದು ಹೋಗಿಗೋರು ಅಂತ. ಫಾರ್ ದ ಫಸ್ಟ್ ಟೈಮ್ ಗೈಸ್ ಮೇಲೆ ಇಷ್ಟೊಂದು ಟಾಪಲ್ಲಿ ಬಂದಿರೋದು ನಾನು. ಗೈಸ್ ಇವಾಗ ಗಾಡಿನ ಅಲ್ಲಿ ಪಾರ್ಕ್ ಮಾಡಿಬಿಟ್ಟು, ಟ್ಯಾಂಕಿ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಹಿಂದೆ, ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ನಡ್ಕೊಂಡು ಹೋಗ್ತಾಯಿದ್ದೀವಿ. ಮೆಟ್ಲತ್ಕೊಂಡು ಹೋಗ್ತಾಯಿದ್ದೀವಿ. ಗಾಡಿ ಅಲ್ಲಿದೆ. ಎಲ್ಲ ಮೆಟ್ಲಿಗೂ ಅರಿಶಿನ ಕುಂಕುಮ ಇಟ್ಟವ್ರೆ ನೋಡಿರಿ. ಇಲ್ಲಿ ವೀರಾಂಜನೇಯ. ಎಲ್ಲರೂ ನಮ್ಮ ಬಾಸ್ ಒಳ್ಳೆ ಸಿಗ್ತಾರೋ. ಶ್ರೀ ವೀರಾಂಜನೇಯ ಇಲ್ಲಿರೋದು. ಅಲ್ಲೊಂದು ವ್ಯೂ ಪಾಯಿಂಟ್ ನೋಡೋ ಪಾಯಿಂಟ್ ಇದೆ. ಸೊ ಒಂದಷ್ಟು ಜನ ಬಾಯ್ಸಿದ್ದಾರೆ, ಅವರು ನೋಡ್ಕೊಂಡು ಹೋಗಲಿ, ಆಮೇಲೆ ಹೋಗಿ ನಾವು ನೋಡ್ತೀವಿ. ಗೈಸ್ ಇವಾಗಲೇ ಸುಸ್ತಾಗ್ತೈತಲ್ವ, ಬಿಸ್ಲಾಗ ಏನಾದ್ರು ಬಂದಿದ್ರೆ ಅಷ್ಟೇ ಕತೆ. ನೋಡ್ರಿ ಇಲ್ಲಿ ನಮ್ಮ ಬಾಸ್ ಇದ್ದಾರೆ ಈ ಕಡೆ, ಮತ್ತು ಇಲ್ಲಿ ಆಂಜನೇಯ, ಶ್ರೀರಾಮ, ಶ್ರೀ ಗರುಡ, 3 ದೇವರು ಇರೋವಂಥ ಜಾಗ ಇದು. ಗೈಸ್ ಒಂದು ಸತಿ ವ್ಯೂ ಪಾಯಿಂಟ್ನ ನೋಡ್ಕೊಬಿಡಿ. ಆಮೇಲೆ ಕತ್ಲಾದ್ಮೇಲೆ ನಮಗೆ ಕಾಣುತ್ತೆ, ಕ್ಯಾಮ್ರಾ ಕಣ್ಣಿಗೆ ಮಾತ್ರ ಕಾಣಲ್ಲ. ನೋಡಿ ಗೈಸ್ ಅಲ್ಲಿ ನಮ್ಮ ಮೈದಾಳ ಕೆರೆ ನೋಡಿ, ಅಲ್ಲಿ ಮೈದಾಳ ಕೆರೆ ಕಾಣ್ತಿದೆ. ಈ ಕಡೆ ಯಾವ ಊರೋ ಗೊತ್ತಿಲ್ಲ. ಫುಲ್ಲು ಗ್ರೀನ್ ಅಂದರೆ ಗ್ರೀನು ಗೈಸ್. ಸಾಕಾಗೈತೆ. ಇನ್ನೊಂದು ಟೈಮ್ ಬರ್ತೀನಿ ತಾಳು, ಯಾವತ್ತಾದರೂ ಸನ್ಸೆಟ್ ನೋಡೋಕ್ಕೆ. ಮುಖ್ಯ ದ್ವಾರವನ್ನು ಪ್ರತಿದಿನ ಸಂಜೆ 5 ಗಂಟೆಗೆ ಮುಚ್ಚಲಾಗುತ್ತದೆ. ದಯವಿಟ್ಟು ಸ್ವಾಮಿಯ ದರ್ಶನ, ಪೂಜೆ, ಸೇವೆ ಆದ ನಂತರ ಸಕಾಲಕ್ಕೆ ಹಿಂದಿರುಗಲು ಕೋರಿದೆ. ಇಲ್ಲಿ ನಾವು ಟೈಮು ತುಂಬ ಲೇಟಲ್ಲಿ ಬಂದಿರೋದ್ರಿಂದ ಡೋರ್ ಲಾಕ್ ಆಗಿದೆ. ಇದ್ರ ಒಳಗೆ ಹೋದ್ರೆ ಎಲ್ಲಿಗೆ ಹೋಗ್ತಿದ್ವು ನೋಡಿ ಗೈಸ್. ಇಲ್ಲಿಂದ ಹೆಂಗೆ ಕಾಣುತ್ತೆ ವ್ಯೂ, ಸಖತ್ತಾಗಿದೆ ನೋಡಿರಿ ವ್ಯೂ ಬ್ಯಾಕ್ ಸೈಡು. ಇವಾಗ ಟೈಮ್ ಓವರ್ ಆಗಿರೋದ್ರಿಂದ ಡೋರ್ ಲಾಕ್ ಆಗಿದೆ. ಇಲ್ಲಾಂದರೆ ಅಲ್ಲಿ ಮೇಲೆ ಕಾಣ್ತಾ ಇದೆಯಲ್ಲ ಅಲ್ಲಿಗೆ ಹೋಗ್ಬೋದಿತ್ತು. ಸೊ ಬಂದಿರೋದು ಲೇಟು, ಏನು ಮಾಡೋಕ್ಕಾಗಲ್ಲ. ಎಷ್ಟೊಂದು ಚೆನ್ನಾಗಿದೆ ವ್ಯೂ ಪಾಯಿಂಟ್ ಎಲ್ಲ ಸುತ್ತಲೂ. ಯಾವ ಸೈಡಾದರೂ ನೋಡಿರಿ ಫುಲ್ ಗ್ರೀನು. ಸೊ ಗೈಸ್ ನಾವು ಕರೆಕ್ಟ್ ಟೈಮಿಗೆ ಬಂದಿದ್ರೆ ಇದೇನು ಬೆಟ್ಟ ಕಾಣ್ತಿದೆ ಅದಕ್ಕಿಂತ ಮೇಲೆ ಇನ್ನು ಹೋಗ್ತಿದ್ವಿ. ಬಟ್ ಟೈಮಿಗೆ ಕರೆಕ್ಟಾಗಿ ಬಂದಿಲ್ಲ. ಅಲ್ಲಿಗೆ ಹೋಗಿದೆ ಕುತ್ಕೊಳ್ಳೋಕ್ಕೆ. ಈ ಸಲ ನನ್ನ ಇನ್ನೊಂದ್ಸತಿ ಬರೋ ಅಷ್ಟೊತ್ತಿಗೆ ನಮ್ಮ ಹುಡುಗಿನ ಜೊತೆಗಿಲ್ಲ. ಅಯ್ಯೋ ದೇವರೇ. ಹೆಂಗೆ ಗೊತ್ತಾ ಗೈಸ್, ಅಲ್ಲಿ ನನ್ನ ಬ್ಯಾಕ್ ಸೈಡಲ್ಲೊಂದು ಬೆಟ್ಟ ಕಾಣಿಸ್ತಿದೆ ಗೊತ್ತಾ, ಅದು ಟಾಪ್ ವ್ಯೂ ಪಾಯಿಂಟ್. ಅಂಡ್ ಡೇಂಜರ್, ಕಾಲು ಸ್ಲಿಪ್ ಆದರೆ ಸೀದಾ ಕೆಳಗೆ ಹೋಗ್ತೀವಿ. ಸೊ ಅಲ್ಲಿ ಲಾಸ್ಟ್ ಟೈಮು ವಿಜಯ್ ಅವ್ರನ್ನ ಕರ್ಕೊಂಡು ಬಂದಿದ್ದಂತೆ. ಬಟ್ ಈ ಸತಿ ಬರುವಾಗ ನನ್ನ ಜೊತೆ ಬಂದವನೆ. ಸಿಂಗಲ್ ಗಾಯ್ಸ್ ಬಿಟ್ಟೋಗ್ಬಿಟ್ರು. ಹುಡುಗಿರು ಯಾರು ನಂಬಕ್ಕೆ ಹೋಗ್ಬೇಡ್ರಿ, ಎಲ್ಲ ಹುಡುಗಿರು ಒಂದೇ ಥರ ಅಂತ ಹೇಳ್ತಿಲ್ಲ. ಬಟ್ ಏನಂದರೆ ಆದರೂ ಹುಡುಗಿರೆಲ್ಲರೂ ಒಂದೇ ಗೈಸ್, ಎಲ್ಲರೂ ಒಂದೇನೆ. ಅವ್ರದ್ದು ಬ್ಲಡ್ ಗ್ರೂಪೇ ಆ ಥರ. ಪಾಪ ಗೈಸ್ ವಿಜಯ್ ಅವರು ಸಿಕ್ಕಾಪಟ್ಟೆ ಪೈನ ಇಟ್ಕೊಂಡು ಫೀಲ್ ಮಾಡ್ತಾರೆ. ಸೊ ಇವಾಗ ಹೋಗ್ತಾ ಇದ್ದೀವಿ ಗೈಸ್. ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ. ಅಲ್ಲಿ ಅಲೋ ಇದ್ದಿದ್ರೆ ಮೇಲೆ ಹೋಗ್ಬೋದಿತ್ತು, ಬಟ್ ಅಲೋ ಇಲ್ಲ. ನೋಡಿರಿ ಈ ಕಡೆ ಹೆಂಗಿದೆ ವ್ಯೂ. ವಿಜಯ್ ಅವ್ರ ಹುಡುಗಿ ದೇವತೆ ಅಂತೆ. ಓದಿ ಮದುವೆ ಆಗೈತೆ, ಇನ್ನು ಹುಡುಗಿ ಸಿಂಗಲ್ ಆಗೈತು. ಜಿಬಮ್ಮ ದೇವಸ್ಥಾನ ತಾವ್ ನೋಡಿ, ಅದಾದಮೇಲೆ ಅಲ್ಲಿ ಹೋಗೋಣ. ಆಗ ಜಿಬಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ಡೋರ್ ಲಾಕ್ ಆಗಿದೆ. ಇವತ್ತು ಮಂಗಳವಾರ ಇರೋದ್ರಿಂದ ಪೂಜೆ ಎಲ್ಲ ಮಾಡ್ತಾರೆ ಇಲ್ಲಿ ದೇವರಿಗೆ. ನೋಡಿರಿ ಅಲ್ಲಿ ಪೂಜೆ ಎಲ್ಲ ಮಾಡಿಬಿಟ್ಟು ಹೋಗಿದ್ದಾರೆ. ಸೊ ಡೋರ್ ಲಾಕ್ ಆಗಿದೆ. ಈಚೆಯಿಂದನೇ ಕೈ ಮುಕ್ಕೊಂಡು ಹೋಗ್ತೀವಿ. ನೋಡಿರಿ ಅಲ್ಲಿ ಕಾಣಿಸ್ತಿದೆಯಲ್ಲ ದೀಪ,
ಆಗ ನಮ್ಮ ಮನೆ ದೇವರಿಗೆ ಕೈ ಮುಕ್ಕೊಂಡು ಬಂದಿದ್ದಾಯಿತು. ಸೊ ಇವಾಗ ಇಲ್ಲೊಂದು ಕ್ಲಿಯರ್ ಕಟ್ಟಾಗಿ ಒಂದು ಇನ್ಫಾರ್ಮೇಷನ್ ಗೊತ್ತಿಲ್ಲ, ಬಟ್ ಸುಮಾರು ಜನ ಒಬ್ಬೊಬ್ರಿಗೆ ಒಂದೊಂದು ಥರ ಹೇಳ್ತಾರೆ. ಇದೇನು ಕಾಣ್ತಿದೆ ಇದ್ರ ಒಳಗೆ ಜೀಬಮ್ಮ ತಾಯಿದು ಮೂಗಿದೆ. ಸೊ ಇದು ಜೀಬಮ್ಮ ತಾಯಿದು ಮೂಗು. ಇಲ್ಲಿ ನರಸಿಂಹ ಸ್ವಾಮಿನೂ ಮತ್ತು ಜೀಬಮ್ಮ ತಾಯಿ ಆಟ ಆಡ್ತಿರುವಾಗ ಸ್ಲಿಪ್ಪಾಗಿ ಬಿದ್ದು ಮೂಗು ಓಡಾಕೊಂಡು ಆ ಮೂಗು ಮಾತ್ರ ಅಲ್ಲಿ ಅಂಟ್ಕೊಂಡಿರೋದು ಅಂತ ಒಂದಷ್ಟು ಜನ ಹೇಳ್ತಾರೆ. ಇನ್ನಷ್ಟು ಜನ ಇಲ್ಲಿ ಏನಿದೆ ಜೀಬಮ್ಮ ತಾಯಿ, ಅಲ್ಲಿ ನರಸಿಂಹ ಸ್ವಾಮಿ ಕೂತಿದ್ದಾರಲ್ಲ ದೇವಸ್ಥಾನ, ಮೇನ್ ದೇವಸ್ಥಾನ, ಅಲ್ಲಿ ಕೂತಿದ್ದಾಗ ಅಲ್ಲಿಂದ ಓಡಿಸ್ಕೊಂಡು ಬರುವಾಗ ಸ್ಲಿಪ್ಪಾಗಿ ಬಿದ್ದು ಆ ಮೂಗು ಇಲ್ಲಿ ಅಂಟ್ಕೊಂಡಿದೆ ಅಂತ ಇನ್ನೊಂದಷ್ಟು ಜನ ಹೇಳ್ತಾರೆ. ಬಟ್ ಕರೆಕ್ಟಾಗಿ ಯಾವುದಂತ ಗೊತ್ತಿಲ್ಲ ಗೈಸ್. ಒಟ್ಟು ಅದು ಮಾತ್ರ ಜೀಬಮ್ಮ ತಾಯಿದು ಮೂಗು ಬಿದ್ದು ಆ ಮೂಗು ಅಲ್ಲಿ ಅಂಟ್ಕೊಂಡಿದೆ. ಬಟ್ ರೀಸನ್ನು ಒಬ್ಬೊಬ್ಬರು ಒಂದೊಂದು ಥರ ಹೇಳೋದ್ರಿಂದ ಕರೆಕ್ಟಾಗಿ ನನಗೆ ಗೊತ್ತಿಲ್ಲ ಗೈಸ್. ಓಪನ್ ಐತಲ್ಲೋ ಇವಾಗ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಾಲಯ ಗೈಸ್. ಒಳಗಡೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ತೀರ್ಥ ತಗೊಂಡು ಗಾಡಿಗೆ ಹೂವು ಎತ್ಕೊಂಡು ಬಂದ್ವಿ. ದೇವ್ರ ಮಾತ್ರ ನೋಡೋಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗೈತೆ ಗೈಸ್. ನಾನು ಯಾವತ್ತೂ ಹೋಗೇ ಇರಲಿಲ್ಲ, ಫಸ್ಟ್ ಟೈಮ್ ಹೋಗಿದ್ದು. ಫೋನ್ ಅಲ್ಲೋ ಇಲ್ಲ, ಸೊ ಅದಕ್ಕೆ ನಾನು ಶೂಟೆಲ್ಲ ಮಾಡೋಕ್ಕೆ ಹೋಗಲಿಲ್ಲ. ಬಟ್ ಆ ಥರ ಶೂಟ್ ಮಾಡಿ ತೋರಿಸೋದ್ರಿಂದ ನೋಡೋರಿಗೇನು ಅಷ್ಟೊಂದು ಇಂಟ್ರೆಸ್ಟ್ ಅನಿಸಲ್ಲ, ಕ್ಯೂರಿಯಾಸಿಟಿ ಇರೋಲ್ಲ. ಸೊ ಒಂದು ಸತಿ ಬಂದು ನೀವೇ ನೋಡಿ, ತುಂಬ ಚೆನ್ನಾಗಿದೆ. ದೇವ್ರ ದರ್ಶನ ಮಾಡಿ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ಪೀಸ್ಫುಲ್ಲಾಗಿರ್ಬೋದು. ಸೊ ಇವಾಗ ಮಳೆ ಜೋರಾಯಿತು ಗೈಸ್. ನೋಡಿ ಗೈಸ್ ಹೆಂಗಿದೆ ವ್ಯೂ. ನೋಡಿ ಗೈಸ್ ಮಳೆ ಇವಾಗ ಜೋರಾಯಿತು ಫುಲ್ಲು. ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿದೆ ಅದೇ ಆಯಿತು. ಮಳೆ ಬಂದಿದೆ ಚೆನ್ನಾಗಿತ್ತು ರೈಡ್ಗೆ ಹೋಗೋದು ಅಂತ. ಹೋಗುವಾಗ ಮಳೆ ಬರಲಿಲ್ಲ, ಬರುವಾಗ ಮಳೆ ಬರ್ತಿದೆ. ಏನೋ ಒಂಥರ ಖುಷಿ ಆಗ್ತಿದೆ. ಬಟ್ ಇವನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಗೈಸ್. ನಾಮಿ ಚಲ್ಮಿ ಕ್ರಾಸ್ ಆಗ್ತಾಯಿದ್ದೀವಿ ನೋಡಿ, ಈ ಕಡೆ ನೋಡಿ. ಇದು ನಾಮಿ ಚಲ್ಮಿ ಇವಾಗ ಕ್ರಾಸ್ ಆಗಿ ಹೋಗ್ತಾ ಇದ್ದೀವಿ. ಮಳೆ ಇವಾಗ ಜೋರಾಯಿತು ಗೈಸ್, ಸಿಕ್ಕಾಪಟ್ಟೆ. ಮುಂಗಾರು ಮಳೆಯಲ್ಲಿ ತಂದಲ್ಲೇ ನೀನಿಲ್ಲಿ ಪ್ರೀತಿಯ ಮುನ್ಸೂಚನೆ, ನಿಂತಲ್ಲಿ ನಿನ್ನದೇ. ಮಳೆ ಬರ್ತಿರೋದ್ರಿಂದ ನನಗೆ ಖುಷಿ ಆಗ್ತಿದೆ. ಇನ್ನೊಂದು ಪ್ರಾಬ್ಲಮ್ ಏನು ಗೊತ್ತಾ ಗೈಸ್, ಫೋನು ಜಾಸ್ತಿ ಮಳೆಯಲ್ಲಿ ನಿಂತರೆ ಹೋಗೋ ಸಾಧ್ಯತೆ ಎಲ್ಲ ಇರುತ್ತೆ. ಕನಸಿನ ಹೊಳೆ ಗುಂಗಿನ ಮಳೆ ಪ್ರಾಣ ಹಿಂಡಿದೆ, ನಿನ ನೆನೆಯುವ ಕೆಲಸವೇ ದಿನ ಸಾಗಿದೆ. ನಮ್ಮ ದೇವರದುರ್ಗ ರೈಟ್ ಎಂಟಾಗುತ್ತೆ. ವಿಡಿಯೋ ಸ್ವಲ್ಪ ಇಷ್ಟ ಆಗಿದೆ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿ.